ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ನಾನು ಈ ವಿಡಿಯೋನ ಮಾಡ್ತಿರೋ ಉದ್ದೇಶ ಏನಂದ್ರೆ, ತುಂಬಾ ಜನ PSTR, GPSTR ಮತ್ತೆ HSTR ಗೆ ಏನೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಏನೋ PSTR, HSTR, GPSTR ಇವ್ರಿಗೆ ಈ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದ ಬಗ್ಗೆ ಒಂದು ಸ್ವಲ್ಪ ಗೊಂದಲಗಳಿದೆ. ಅಂದ್ರೆ ಸಿಲೆಬಸ್ ಚೇಂಜ್ ಆಗಿದೆ, ಅಂದ್ರೆ 2 ಚಾಪ್ಟರ್ಗಳು ಬದಲಾಗಿದೆ ಎನ್ನುವಂಥದ್ದು. ಈ ಹಿಂದಿನ ಬುಕ್ಸ್ ಗಳ ಏನ್ ಮಾಡೋದು, ಅಂದ್ರೆ ಈಗೇನೋ ತುಂಬಾ ಟೆನ್ಷನ್ ಆಗಿದ್ದಾರೆ. ಅದನ್ನ ಕ್ಲಾರಿಫೈಗೋಸ್ಕರ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣದಲ್ಲಿ ಅಲ್ಲಿ ಎಕ್ಸ್ಟ್ರಾ ಆಡ್ ಮಾಡಿರೋದೇನೆಂದ್ರೆ, ಮೌಲ್ಯ ಶಿಕ್ಷಣದಲ್ಲಿ ಮೌಲ್ಯ ಶಿಕ್ಷಣದ ಅರ್ಥ ಮತ್ತೆ ಇನ್ನೊಂದು ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನಗಳು. ಆ 2 ಕ್ಲಾಸ್ಗಳನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮ್ ಮುಂದೆ ಇಡುವಂತ ಕೆಲಸವನ್ನ ಮಾಡ್ತೀನಿ. ಕ್ಲಿಯರ್ ಆಗಿ ಅದನ್ನ ನಿಮ್ ಮುಂದೆ ಇಡುವಂತ ಕೆಲಸವನ್ನ ಮಾಡೋಣ, ಒಂದು ಕ್ಲಾರಿಫಿಕೇಶನ್ ಕೊಡೋಣ ಅನ್ನುವಂತ ಕಾರಣಕ್ಕೆ ಈ ವಿಡಿಯೋನ ಇಲ್ಲಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಮೊದಲಿಗೆ ಮೌಲ್ಯ ಶಿಕ್ಷಣದ ಅರ್ಥ ಏನು ಅಂತ ನೋಡೋಣ. ಇಲ್ಲಿ ನೋಡಿ ಅರ್ಥ. ಮೌಲ್ಯ ಶಿಕ್ಷಣವು ವ್ಯಕ್ತಿಗಳಲ್ಲಿ ನೈತಿಕ, ಸಾಮಾಜಿಕ, ಭಾವನಾತ್ಮಕ ಮೌಲ್ಯಗಳನ್ನ ಬೆಳೆಸುವ ಒಂದು ಪ್ರಕ್ರಿಯೆ ಆಗಿದೆ. ಇದು ಕೇವಲ ಶೈಕ್ಷಣಿಕ ಜ್ಞಾನಕ್ಕೆ ಸೀಮಿತವಾಗಿರದೆ ವ್ಯಕ್ತಿಯ ದೈನಂದಿನ ನಡವಳಿಕೆ, ಸರಿ ತಪ್ಪುಗಳ ನಿರ್ಧಾರ ಮತ್ತು ಸಮಾಜದ ಕಡೆಗಿನ ಕರ್ತವ್ಯಗಳನ್ನ ರೂಪಿಸಲು ನೆರವಾಗುತ್ತದೆ. ಅಂದ್ರೆ ಸಿಂಪಲ್ ಸ್ನೇಹಿತರೆ, ಮೌಲ್ಯ ಶಿಕ್ಷಣ ಅಂದ್ರೆ ಜಸ್ಟ್ ಪಠ್ಯದಲ್ಲಿ ಇರೋದಷ್ಟೇ ಕಲಿಸೋದಲ್ಲ, ಜಸ್ಟ್ ಶೈಕ್ಷಣಿಕ ಜ್ಞಾನಕ್ಕೆ ಸೀಮಿತವಾಗಿರೋದಿಲ್ಲ. ದೈನಂದಿನ ಚಲನೆ ಅಂದ್ರೆ ನಮ್ಮ ಜೀವನದಲ್ಲಿ ನಡೆಯುವಂತಹ ಸರಿ ತಪ್ಪುಗಳ ನಿರ್ಧಾರ, ಸಮಾಜದ ಕಡೆಗಿನ ಕರ್ತವ್ಯಗಳು ಹೇಗಿವೆ ಅನ್ನೋದನ್ನ ತಿಳಿಸೋದೇ ಮೌಲ್ಯ ಶಿಕ್ಷಣ. ಇದೇ ಮೌಲ್ಯ ಶಿಕ್ಷಣದ ಅರ್ಥ. ಇನ್ನೂ ಸರಳವಾಗಿ ಹೇಳೋದಾದ್ರೆ, ವ್ಯಕ್ತಿಯು ಒಳ್ಳೆಯ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡು ಸಮಾಜದಲ್ಲಿ ಜವಾಬ್ದಾರಿಯುತ ಹಾಗೂ ನೈತಿಕವಾಗಿ ಬದುಕಲು ಸಹಾಯ ಮಾಡುವ ಶಿಕ್ಷಣವೇ ಮೌಲ್ಯ ಶಿಕ್ಷಣ. ಆ ಕಾರಣದಿಂದ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ನಮ್ಮ ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ ಎನ್ನುವಂತದ್ದನ್ನ ಪುಸ್ತಕಗಳನ್ನು ಕೂಡ, ಪಠ್ಯ ಪುಸ್ತಕಗಳನ್ನ ಪ್ರಕಟಿಸಿ ಶಾಲೆಗೆ ಕೊಡುವಂತ ಕೆಲಸವನ್ನ ಮಾಡ್ತಿದೆ. ಓಕೆ, ಇನ್ನು ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ವ್ಯಾಖ್ಯಾನ ಅಂತಿದೆ. ಇದು ಕೇಳಲ್ಲ, ಆದ್ರೂ ಕೂಡ ನಾವು ತಿಳ್ಕೋಬೇಕು ಅನ್ನುವಂಥದ್ದು. ಸರಳ ಅರ್ಥ: ವ್ಯಕ್ತಿಗಳಲ್ಲಿ ಸನ್ನಡತೆ, ಮಾನವೀಯತೆ ಮತ್ತು ಸಾಮಾಜಿಕ ಜವಾಬ್ದಾರಿಯನ್ನು ಬೆಳೆಸುವ ನಿರಂತರ ಕಲಿಕೆಯೇ ಮೌಲ್ಯ ಶಿಕ್ಷಣ. ಇನ್ನು NEP, ನ್ಯೂ ಎಜುಕೇಶನ್ ಪಾಲಿಸಿ 2020 ಪ್ರಕಾರ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮೌಲ್ಯ ಶಿಕ್ಷಣವನ್ನ ಸಮಗ್ರ ಮತ್ತು ಬಹುಶಾಸ್ತ್ರೀಯ ಕಲಿಕೆಯ ಪ್ರಮುಖ ಆಧಾರ ಸ್ತಂಭವಾಗಿ ಪರಿಗಣಿಸಿದೆ ಅನ್ನೋದು ಗೊತ್ತಿರಲಿ. ಇನ್ನು ಮಹಾತ್ಮ ಗಾಂಧೀಜಿ ಕೂಡ ಹೇಳ್ತಾರೆ ಮೌಲ್ಯ ಶಿಕ್ಷಣದ ಬಗ್ಗೆ: ಶಿಕ್ಷಣವು ಮಗುವಿನ ದೇಹ, ಮನಸ್ಸು ಮತ್ತು ಆತ್ಮದಲ್ಲಿರುವ ಉತ್ತಮ ಗುಣಗಳನ್ನ ಸಮಗ್ರವಾಗಿ ಹೊರತರುವ ಸಾಧನವಾಗಿರುವಂತದ್ದು. ಇನ್ನು CV ಗುಡ್ ಹೇಳ್ತಾರೆ: ವ್ಯಕ್ತಿಯ ನಡವಳಿಕೆಗೆ ಮಾರ್ಗದರ್ಶನ ನೀಡುವ ಆದರ್ಶಗಳು ಮತ್ತು ನಂಬಿಕೆಗಳನ್ನ ಮೌಲ್ಯ ಅಂತ ಕರಿತೀವಿ. ಸ್ನೇಹಿತರೆ, ಇದೆಲ್ಲದರ ಉದ್ದೇಶ ಏನಂದ್ರೆ, ಮೌಲ್ಯ ಶಿಕ್ಷಣ ಅಂದ್ರೆ ಏನು? ಕೇವಲ ಶೈಕ್ಷಣಿಕ ಜ್ಞಾನ ಅಲ್ಲ, ನಮ್ಮ ದೈನಂದಿನ ಜೀವನದ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ನಾವು ಮೌಲ್ಯ ಶಿಕ್ಷಣವನ್ನ ಕಲಿಸ್ತೀವಿ. ಆ ಕಾರಣದಿಂದ ಸರ್ಕಾರ ಕೂಡ ಈಗ ಎಕ್ಸಾಮ್ಗಳಲ್ಲಿ, ಶಿಕ್ಷಕರ ನೇಮಕಾತಿಯಲ್ಲಿ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣವನ್ನ ಕಡ್ಡಾಯವಾಗಿ ಮಾಡಿರುವಂತದ್ದು. ಇನ್ನು ಈ ಮೌಲ್ಯ ಶಿಕ್ಷಣದ ಉದ್ದೇಶಗಳನ್ನ ತಿಳ್ಕೊಬೇಕಾಗುತ್ತೆ. ಮೊದಲ ಉದ್ದೇಶ ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸುವಂಥದ್ದು, ಸತ್ಯ, ಪ್ರಾಮಾಣಿಕತೆ, ನ್ಯಾಯದ ಮನೋಭಾವವನ್ನು ಬೆಳೆಸುವಂಥದ್ದು, ಕರ್ತವ್ಯ ಮತ್ತು ಜವಾಬ್ದಾರಿಯ ಅರಿವು ಮೂಡಿಸುವಂಥದ್ದು, ಸಹಾನುಭೂತಿ ಮತ್ತು ಪ್ರೀತಿ ಸಹಕಾರವನ್ನ ಬೆಳೆಸುವಂಥದ್ದು, ಶಿಸ್ತು, ಆತ್ಮನಿಯಂತ್ರಣ ಬೆಳೆಸುವಂಥದ್ದು, ರಾಷ್ಟ್ರೀಯ ಏಕತೆ, ದೇಶಪ್ರೇಮವನ್ನು ಬೆಳೆಸುವಂಥದ್ದು, ಸಾಮಾಜಿಕ ಸಾಮರಸ್ಯ ಬೆಳೆಸುವಂಥದ್ದು ಮತ್ತು ಉತ್ತೇಜಿಸುವಂಥದ್ದು, ಪರಿಸರ ಸಂರಕ್ಷಣಾ ಮೌಲ್ಯಗಳನ್ನು ಬೆಳೆಸುವಂಥದ್ದು, ಪ್ರಜಾಸತ್ತಾತ್ಮಕ ಮೌಲ್ಯಗಳನ್ನ ಬಗ್ಗೆ ಗೌರವಿಸುವಂಥದ್ದು, ಇನ್ನು ಶಾಂತಿ ಸಹಬಾಳ್ವೆಯನ್ನು ಉತ್ತೇಜಿಸುವಂಥದ್ದು. ಇಷ್ಟೇ ಮೌಲ್ಯಗಳ ಶಿಕ್ಷಣದ ಪ್ರಮುಖ ಅಂಶಗಳು. ಇನ್ನು ಮೌಲ್ಯ ಶಿಕ್ಷಣದ ಮೌಲ್ಯಗಳ ಲಕ್ಷಣಗಳು ಯಾವ್ಯಾವು ಅಂದ್ರೆ, ಮೌಲ್ಯಗಳು ಆದರ್ಶ ಪ್ರಧಾನವಾಗಿರುತ್ತೆ, ನಡವಳಿಕೆಯನ್ನ ನಿಯಂತ್ರಿಸುತ್ತದೆ, ಸಾಮಾಜಿಕ ಸ್ವರೂಪವನ್ನ ಹೊಂದಿರುವಂತದ್ದು, ಕಾಲಾನುಸಾರ ಬದಲಾಗಬಹುದು, ಕೆಲವೊಂದು ಟೈಮ್ ಸರಿ ಇದ್ದು ಇನ್ನೊಂದು ಬದಲಾಗಬಹುದು, ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯಕ, ಮೌಲ್ಯಗಳಿಗೆ ಆದ್ಯತೆಯನ್ನ ನೀಡುತ್ತೆ, ಅನುಭವದಿಂದ ವೃದ್ಧಿಯಾಗುತ್ತದೆ. ಮೌಲ್ಯ ಅನ್ನುವಂಥದ್ದು ಮೌಲ್ಯಗಳ ವರ್ತನೆಗಳಲ್ಲಿ ವ್ಯಕ್ತವಾಗುತ್ತೆ. ಇನ್ನು ಮೌಲ್ಯಗಳ ವರ್ಗೀಕರಣ ಅಂತ ಒಂದು ಟಾಪಿಕ್ ಕೊಟ್ಟಿದ್ದಾರೆ. ಪ್ರಮುಖವಾಗಿ ನಾವು ಮೌಲ್ಯಗಳ ವರ್ಗೀಕರಣವನ್ನ ನೋಡೋಣ ಸ್ನೇಹಿತರೆ. ಮೌಲ್ಯಗಳನ್ನು ನಾವು ನೋಡಿ: ಸಾರ್ವಕಾಲಿಕ ಮೌಲ್ಯಗಳು, ಮಾನವೀಯ ಮೌಲ್ಯಗಳು, ನೈತಿಕ ಮೌಲ್ಯಗಳು, ವೈಯಕ್ತಿಕ ಮೌಲ್ಯಗಳು, ರಾಷ್ಟ್ರೀಯ ಮೌಲ್ಯಗಳು ಮತ್ತು ಸಾಮಾಜಿಕ ಮೌಲ್ಯಗಳು ಅಂತ ವಿಂಗಡಿಸಬಹುದು. ಇನ್ನು ತುಂಬಾ ಇದೆ, ನಮ್ಗೆ ಇಂಪಾರ್ಟೆಂಟ್ ಇಷ್ಟಿರುವಂತದ್ದು. ಇವುಗಳನ್ನ ಒಂದೊಂದೇ ನೋಡೋಣ. ಎಕ್ಸಾಮ್ ಅಲ್ಲಿ ಇಷ್ಟೇ ಕೇಳೋದು ಆಲ್ಮೋಸ್ಟ್. ನೋಡಿ, ಎಲ್ಲಾ ಕಾಲ, ಎಲ್ಲಾ ಸಮಾಜದಲ್ಲಿಯೂ ಮಹತ್ವವನ್ನು ಹೊಂದಿರುವಂತವನ್ನ ನಾವು ಸಾರ್ವಕಾಲಿಕ ಮೌಲ್ಯಗಳು ಅಂತೀವಿ. ಅಂದ್ರೆ ಸತ್ಯ, ಪ್ರೀತಿ, ನ್ಯಾಯ, ಶಾಂತಿ, ಸ್ವಾತಂತ್ರ್ಯ. ಇದು ಯಾವುದೇ ಕಾಲದಲ್ಲೂ ಬದಲಾಗೋದಿಲ್ಲ. ಸತ್ಯ ಇರಬಹುದು, ಪ್ರೀತಿ ಇರಬಹುದು, ನ್ಯಾಯ ಇರಬಹುದು, ಶಾಂತಿ, ಸ್ವಾತಂತ್ರ್ಯ, ಇದು ಬದಲಾಗಲ್ಲ. ಸೊ ಆ ಕಾರಣದಿಂದ ಇದನ್ನ ನಾವೇನಂತ ಹೇಳ್ತೀವಿ? ಸಾರ್ವಕಾಲಿಕ ಮೌಲ್ಯಗಳು ಅಂತ ಕರಿತೀವಿ. ಇನ್ನು ಮಾನವೀಯ ಮೌಲ್ಯಗಳು ಅಂದ್ರೆ ಮಾನವರನ್ನ ಗೌರವಿಸಿ ಅವರೊಂದಿಗೆ ಮಾನವೀಯವಾಗಿ ನಡೆದುಕೊಳ್ಳೋದನ್ನ ನಾವು ಮಾನವೀಯ ಮೌಲ್ಯಗಳು ಅಂದ್ರೆ ನಮ್ಮ ಮನಸ್ಸಿನಿಂದ ಬರುವಂತದ್ದು: ದಯೆ,
ಕರುಣೆ, ಸಹಾನುಭೂತಿ, ಸೇವೆ, ಸಹಕಾರ. ನೋಡಿ, ಕರುಣೆ ಇಲ್ಲಿ ಸತ್ಯ ಪ್ರೀತಿ ಅಂತ ಬಂದಿದೆ ಅಂತಂದಾಗ ಅದು ಮನಸ್ಸಿಂದ ಬರುವುದು, ಬಟ್ ಅದು ಬದಲಾಗೋದೇ ಇಲ್ಲ. ಸತ್ಯ, ಪ್ರೀತಿ, ನ್ಯಾಯ ಮತ್ತು ಶಾಂತಿ, ಸ್ವಾತಂತ್ರ್ಯ. ಇಲ್ಲಿ ನೋಡಿ, ಮಾನವೀಯ ಮೌಲ್ಯಗಳು ಅಂತ ಬಂದಾಗ ದಯೆ, ಕರುಣೆ, ಸಹಾನುಭೂತಿ, ಸೇವೆ, ಸಹಕಾರ ಇವು ಕೆಲವೊಂದು ಟೈಮ್ ಬದಲಾದ್ರೂ ಆಗ್ಬೋದು. ಒಬ್ರು ಸಹಾನುಭೂತಿಯನ್ನು ತೋರಿಸ್ಬೋದು, ತೋರಿಸ್ತಾನೆ ಇರಬಹುದು. ಅರ್ಥ ಆಯ್ತಾ? ಸಾರ್ವಕಾಲಿಕ ಮೌಲ್ಯಗಳು ಸತ್ಯ, ಪ್ರೀತಿ, ನ್ಯಾಯ, ಶಾಂತಿ, ಸ್ವಾತಂತ್ರ್ಯ. ಇನ್ನು ಮಾನವೀಯ ಮೌಲ್ಯಗಳು ದಯೆ, ಕರುಣೆ, ಸಹಾನುಭೂತಿ, ಸೇವೆ, ಸಹಕಾರ. ಇನ್ನು ನೈತಿಕ ಮೌಲ್ಯಗಳು ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಎಂಬುದನ್ನು ಗುರುತಿಸಿ ಸರಿಯಾದ ನಡೆ ಅನುಸರಿಸುವ ಮೌಲ್ಯಗಳನ್ನ ನಾವು ಏನಂತೀವಿ? ನೈತಿಕ ಮೌಲ್ಯಗಳು. ಅಂದ್ರೆ ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಕರ್ತವ್ಯನಿಷ್ಠೆ, ನ್ಯಾಯ. ನೋಡಿ, ಅಲ್ಲಿ ಸಾರ್ವಕಾಲಿಕದಲ್ಲೂ ನ್ಯಾಯ ಬಂತು, ಇಲ್ಲೂ ಬಂತು. ಜವಾಬ್ದಾರಿ. ನೈತಿಕವಾಗಿ ನಿಮ್ ತಲೆಯಲ್ಲಿ ನೆನ್ಸ್ಕೊಡಿ, ನೈತಿಕತೆ ಅಂದ್ರೇನು? ಪ್ರಾಮಾಣಿಕತೆ, ಸತ್ಯನಿಷ್ಠೆ, ಕರ್ತವ್ಯನಿಷ್ಠೆ, ನೈತಿಕವಾಗಿ ವರ್ಕ್ ಮಾಡ್ಬೇಕು ಅಂತ. ಕೆಲವೊಂದು ಟೈಮಲ್ಲಿ ರಾಜೀನಾಮೆಗಳನ್ನ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ನೀಡಬೇಕು ಅಂತ ಕೇಳ್ತಾರಲ್ಲ, ಅದು ಕೂಡ ಈ ನೈತಿಕ ಮೌಲ್ಯಕ್ಕೆ ಬರುವಂತದ್ದು. ಇನ್ನು ವೈಯಕ್ತಿಕ ಮೌಲ್ಯಗಳು ಅಂದ್ರೆ ವೈಯಕ್ತಿಕ ಸ್ವಭಾವ, ಜೀವನದ ನಿರ್ಧಾರಗಳನ್ನ ರೂಪಿಸುವ ಮೌಲ್ಯಗಳು ಅಂತ ಕರಿತೀವಿ. ಈಗ ವೈಯಕ್ತಿಕ ಮೌಲ್ಯಗಳು ಅಂದ್ರೆ ಆತ್ಮವಿಶ್ವಾಸ ನಿಮ್ಮಲ್ಲಿ ಮೂಡುವಂಥದ್ದು, ವೈಯಕ್ತಿಕವಾಗಿ ಬರಬೇಕು. ಆತ್ಮವಿಶ್ವಾಸ ಮೂಡುವಂಥದ್ದು, ಶಿಸ್ತು ಮೂಡುತ್ತೆ, ಸಮಯ ಪಾಲನೆ, ಪರಿಶ್ರಮ, ಸ್ವಾವಲಂಬನೆ, ಇವೆಲ್ಲವನ್ನ ನೀವೇ ಮಾಡೋದು, ನಿಮ್ಮ ಒಳಗಡೆನೆ ಬರುತ್ತೆ ಆಟೋಮೆಟಿಕಲಿ. ಅದನ್ನ ವೈಯಕ್ತಿಕ ಮೌಲ್ಯಗಳು ಅಂತ ಕರಿತೀವಿ. ಆತ್ಮವಿಶ್ವಾಸ ನಿಮ್ಮದ್ರಲ್ಲೇ ಬರುತ್ತಾ? ಶಿಸ್ತು ನೀವೇ ಮಾಡ್ಬೇಕಾ? ಸಮಯ ಪಾಲನೆ ನೀವೇ ಮಾಡ್ಬೇಕಾ? ಪರಿಶ್ರಮನು ನೀವೇ ಹಾಕ್ಬೇಕಾ? ಸ್ವಾವಲಂಬನೆ ನೀವೇ ಕಾಣಬೇಕಲ್ಲ. ಸೊ ವೈಯಕ್ತಿಕ ಮೌಲ್ಯಗಳು. ಇನ್ನು ರಾಷ್ಟ್ರೀಯ ಮೌಲ್ಯಗಳು ಅಂದ್ರೆ ದೇಶದ ಏಕತೆ, ಪ್ರಗತಿ ಮತ್ತು ಸಂವಿಧಾನದ ಆದರ್ಶಗಳನ್ನ ಕಾಪಾಡುವಂತದ್ದು. ರಾಷ್ಟ್ರೀಯ ಮೌಲ್ಯಗಳಿಗೆ ಉದಾಹರಣೆ ದೇಶಭಕ್ತಿ, ರಾಷ್ಟ್ರೀಯ ಏಕತೆ, ಸಮಾನತೆ, ಧರ್ಮನಿರಪೇಕ್ಷತೆ ಮತ್ತು ಪ್ರಜಾಪ್ರಭುತ್ವ. ಇನ್ನು ಕೊನೆಯದಾಗಿ ನೋಡೋಣ ಸಾಮಾಜಿಕ ಮೌಲ್ಯಗಳು. ಸಮಾಜದಲ್ಲಿ ಪರಸ್ಪರ ಗೌರವ ಮತ್ತು ಉತ್ತಮ ಸಂಬಂಧಗಳನ್ನ ಬೆಳೆಸುವಂಥದ್ದು. ಇದಕ್ಕೆ ಉದಾಹರಣೆ ಸಹಕಾರ, ಸಹಿಷ್ಣುತೆ, ಸಮಾನತೆ, ಸಾಮಾಜಿಕ ನ್ಯಾಯ, ಸಹಬಾಳ್ವೆ. ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಇಷ್ಟನ್ನ ನಾವು ಮುಖ್ಯವಾದ ಮೌಲ್ಯಗಳೆಂದು ನಾವು ಪರಿಗಣಿಸಬೇಕಾಗುತ್ತೆ. ಸೊ ಅರ್ಥ ಆಯ್ತು ಅನ್ಕೊಂಡಿದ್ದೀನಿ. ಮೌಲ್ಯಗಳಲ್ಲಿ ಎಷ್ಟು ನಾವು ನೋಡಿದ್ದು? ಸಾಮಾಜಿಕ ಮೌಲ್ಯ, ರಾಷ್ಟ್ರೀಯ ಮೌಲ್ಯ, ವೈಯಕ್ತಿಕ ಮೌಲ್ಯ, ನೈತಿಕ ಮೌಲ್ಯ, ಮಾನವಿಕ ಮೌಲ್ಯ, ಸಾರ್ವಜನಿಕ ಮೌಲ್ಯ. ಇಷ್ಟೊಳಗಡೆ ನಿಮ್ಗೆ ಒಂದು ಕೇಳ್ತಾರೆ. ಇನ್ನು ಸಿಂಪಲ್ ಆಗಿ ಇವನ್ನ ನೆನ್ಪಿಟ್ಕೊಳ್ಳೋದಂದ್ರೆ ವೈಯಕ್ತಿಕ ಅಂದ್ರೆ ಸಾರ್ವಕಾಲಿಕ ಮೌಲ್ಯಗಳು ಅಂದ್ರೆ ಎಲ್ಲಾ ಕಾಲಕ್ಕೂ ಅನ್ವಯಿಸುವಂಥದ್ದು. ಮಾನವೀಯ ಅಂದ್ರೆ ಮನುಷ್ಯನಿಗೆ ಸಂಬಂಧಿಸಿರುವಂಥದ್ದು. ನೈತಿಕ ಅಂದ್ರೆ ಸರಿ ತಪ್ಪಿನ ಆಧಾರದ ಮೇಲೆ ನಡೆಸ್ಕೊಳ್ಳುವಂಥದ್ದು. ವೈಯಕ್ತಿಕ ಅಂದ್ರೆ ವೈಯಕ್ತಿಕ ಸ್ವಭಾವ ಮತ್ತು ಜೀವನಕ್ಕೆ ಸಂಬಂಧಿಸಿದ್ದು. ರಾಷ್ಟ್ರೀಯ ಅಂದ್ರೆ ದೇಶಕ್ಕೆ ಸಂಬಂಧಿಸಿದ್ದು. ಸಾಮಾಜಿಕ ಅಂದ್ರೆ ಸಮಾಜ ಮತ್ತು ಪರಿಸರಗಳಿಗೆ ಸಂಬಂಧಪಟ್ಟಿದ್ದು. ಕ್ಲಿಯರ್ ಆಯ್ತಾ? ಇದೇ NCERT ಕೂಡ ಹೇಳುವಂಥದ್ದು, ನೀವು ತಲೆ ಕೆಡಿಸ್ಕೊಬಿಡಿ. ಇನ್ನು ಇದರ PDF ಬೇಕು ಅಂದ್ರೆ ಸ್ನೇಹಿತರೆ, ನಿಮ್ಗೆ ಮೌಲ್ಯ ಶಿಕ್ಷಣದ PDF ಬೇಕು ಅಂದ್ರೆ ನಮ್ಮಲ್ಲಿ ಅಂದ್ರೆ PDF ಸಿಗುತ್ತೆ. ನಾವು ಆಲ್ರೆಡಿ ಈ ಹೊಸ ಸಿಲೆಬಸ್ ಬಿಡೋದಕ್ಕೂ ಮುಂಚಿತವಾಗಿ ಅದನ್ನ ರಚನೆ ಮಾಡಿರೋದ್ರಿಂದ ನಿಮ್ಗೆ ಆ ಸಿಲೆಬಸ್ ಸಿಗುತ್ತೆ. ಈಗ ಈ ಸಿಲೆಬಸ್ ಏನಿದೆ, ಇದು ನಾನೀಗೇನ್ ಕ್ಲಾಸ್ ಮಾಡ್ತಾ ಇದ್ದೀನಿ ಅದನ್ನು ಕೂಡ ಅದಕ್ಕೆ ಅಪ್ಡೇಟ್ ಮಾಡುವಂತ ಕೆಲಸವನ್ನ ಮಾಡ್ತೀನಿ. ಯಾರೆಲ್ಲ ತಗೊಳ್ತೀರೋ ಅವ್ರಿಗೆ ಅಪ್ಡೇಟ್ ವರ್ಷನ್ ಆಗಿ ಇದು ಕೂಡ ಸಿಗುತ್ತೆ. ಇತ್ತೀಚೆಗೆ ಕೆಲವರಿಗೂ ಸಿಕ್ಕಿದೆ. ನಿಮ್ಗೇನಾದ್ರು ಈಗ ಆಲ್ರೆಡಿ ಬೈ ಮಾಡಿರೋರಿಗೆ ಅಪ್ಡೇಟ್ ವರ್ಷನ್ ಏನಾದ್ರು ಸಿಕ್ಕಿಲ್ಲ ಅಂದ್ರೆ ನೀವು ನನಗೆ ಮೆಸೇಜ್ ಹಾಕಿದ್ರೆ, ಆಲ್ರೆಡಿ ಬೈ ಮಾಡಿರೋರಿಗೆ ಅಪ್ಡೇಟ್ ವರ್ಷನ್ ಬೇಕು ಅಂದ್ರೆ ಇದನ್ನ ಮಾತ್ರ ನಿಮ್ಗೆ ಸಪ್ರೇಟ್ ಆಗಿ ಕಳಿಸ್ಕೊಡ್ತೀವಿ. ಓಕೆ. ಇನ್ನು ಸ್ನೇಹಿತರೆ, ಅದು ಒಂದು ಅಂದ್ರೆ ಎಕ್ಸ್ಟ್ರಾ ಸೇರ್ತಿರುವಂತದ್ದು ಮೌಲ್ಯ ಶಿಕ್ಷಣದ ಅರ್ಥ ಮತ್ತು ಮೌಲ್ಯಗಳಾಯ್ತು. ಈಗ ಎರಡನೇದು ಮೌಲ್ಯ ಶಿಕ್ಷಣದ ಬೋಧನಾ ವಿಧಾನಗಳು. ಇವುಗಳನ್ನ ಸಿಂಪಲ್ ಆಗಿ ನೋಡೋಣ. ಇಲ್ಲೂ ಕೂಡ ತುಂಬಾ ವಿಧಾನಗಳಿವೆ, ಬಟ್ ನಮಗೆ ಕಂಟೆಂಟ್ ಅಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಸಿಲೆಬಸ್ ಅಲ್ಲಿ ಅಷ್ಟು ಮಾತ್ರ ನೋಡೋಣ. ಮೌಲ್ಯ ಶಿಕ್ಷಣದ ಮುಖ್ಯ ಉದ್ದೇಶ ವಿದ್ಯಾರ್ಥಿಗಳಲ್ಲಿ ಸತ್ಯ, ಪ್ರಾಮಾಣಿಕತೆ, ಶಿಸ್ತು, ಸಹಕಾರ, ಸಹಾನುಭೂತಿ, ಹೊಣೆಗಾರಿಕೆ, ದೇಶಪ್ರೇಮ, ಸಮಾನತೆ, ಮಾನವೀಯತೆ ಮುಂತಾದ ಉತ್ತಮ ಮೌಲ್ಯಗಳನ್ನು ಬೆಳೆಸುವುದನ್ನು ನಾವು ಏನಂತ ಕರಿತೀವಿ ಅಂದ್ರೆ ಮೌಲ್ಯ ಶಿಕ್ಷಣ ಅಂತ ಕರಿತೀವಿ. ಇಂತಹ ಮೌಲ್ಯ ಶಿಕ್ಷಣವನ್ನು ಬೋಧಿಸಲು ನಾವು ಹಲವು ವಿಧಾನಗಳನ್ನು ಬಳಸ್ತೀವಿ. ಅದರಲ್ಲಿ ಮುಖ್ಯವಾಗಿ ನೋಡೋಣ ಪ್ರತ್ಯಕ್ಷ ವಿಧಾನ ಅಥವಾ ನೇರ ವಿಧಾನ. ಪ್ರತ್ಯಕ್ಷ ವಿಧಾನ ಅಥವಾ ನೇರ ವಿಧಾನ. ಈ ವಿಧಾನದಲ್ಲಿ ನೇರವಾಗಿ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳಿಗೆ ಬೋಧಿಸಲಾಗುತ್ತೆ. ನೇರವಾಗಿ ಉದ್ದೇಶಪೂರ್ವಕವಾಗಿ ವಿದ್ಯಾರ್ಥಿಗಳಿಗೆ ಡೈರೆಕ್ಟ್ ಆಗಿ ಹೇಳುವಂಥದ್ದು. ಶಿಕ್ಷಕರು ಕಥೆ ಹೇಳುವಂಥದ್ದು, ಉಪನ್ಯಾಸ ಹೇಳೋದು, ಚರ್ಚೆ ಮಾಡಿಸೋದು, ಪ್ರಶ್ನೋತ್ತರ, ಜೀವನ ಚರಿತ್ರೆ, ನೀತಿ ಮುಂತಾದವುಗಳ ಮೂಲಕ ಮೌಲ್ಯವನ್ನು ತಿಳಿಸೋದು, ಅಂದ್ರೆ ಡೈರೆಕ್ಟ್ ಆಗಿ ಹೇಳೋದು. ಉದಾಹರಣೆಗೆ ಪ್ರಾಮಾಣಿಕತೆಯ ಮಹತ್ವ ತಿಳಿಸಲು ಮಹಾತ್ಮ ಗಾಂಧೀಜಿಯವರ ಜೀವನದ ಘಟನೆಗಳನ್ನ ಹೇಳುವಂಥದ್ದು, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಹೇಳುವಂಥದ್ದು. ಹೀಗೆ ಇವು ಪ್ರತ್ಯಕ್ಷ ವಿಧಾನ. ಪ್ರಯೋಜನಗಳೇನಪ್ಪ ಅಂದ್ರೆ ಮೌಲ್ಯದ ಅರ್ಥವನ್ನು ಸ್ಪಷ್ಟವಾಗಿ ತಿಳಿಯಬಹುದು, ನಿರ್ದಿಷ್ಟ ಮೌಲ್ಯದ ಬಗ್ಗೆ ಜ್ಞಾನ ಅರಿವು ಬರುತ್ತೆ, ಕಡಿಮೆ ಸಮಯದಲ್ಲಿ ವಿಷಯವನ್ನ ಪರಿಚಯಿಸಬಹುದು. ಓಕೆ. ಇನ್ನು ಎರಡನೇದು ಪರೋಕ್ಷ ವಿಧಾನ ಅಥವಾ ಸಂಯೋಜಿತ ವಿಧಾನ ಅಂತ ಕೇಳಿದ್ರು ಕೂಡ ನೀವು ಇದನ್ನ ಹೇಳ್ಬೇಕಾಗುತ್ತೆ. ಈ ವಿಧಾನದಲ್ಲಿ ಮೌಲ್ಯಗಳನ್ನ ಪ್ರತ್ಯೇಕ ವಿಷಯವಾಗಿ ಬೋಧಿಸಲು ಬದಲು ಇತರ ವಿಷಯಗಳೊಂದಿಗೆ ಸಂಯೋಜಿಸಿ ಕೆಲಸವನ್ನು. ಅಂದ್ರೆ ಈಗ ನಾವು ಡೈರೆಕ್ಟ್ ಆಗಿ ಹೇಳಿದಾಗ ಮಹಾತ್ಮ ಗಾಂಧಿ ಅವ್ರ ಬಗ್ಗೆ ಹೇಳಿದ್ವಿ, ಅದ್ರ ಬಗ್ಗೆ ಎಲ್ಲ ಹೇಳಿದ್ವಿ. ಇಲ್ಲಿ ಹಂಗೆಲ್ಲ
ಪಾಠ ಮಾಡ್ತಾನೆ ಅದ್ರ ಜೊತೆನೆ ಕಲಿಸುವಂತದ್ದು. ಈಗ ನಮ್ಗೆ ಕ್ರಿಯಾತ್ಮಕ ವ್ಯಾಕರಣ ಹೇಗಿರುತ್ತೋ ಹಾಗೆ. ಉದಾಹರಣೆಗೆ ಇತಿಹಾಸದಲ್ಲಿ ದೇಶಭಕ್ತಿಯ ಮೌಲ್ಯವನ್ನು ಬೆಳೆಸಬಹುದು. ಇತಿಹಾಸ ಪಾಠ ಮಾಡ್ಬೇಕಾದ್ರೆ ನಮ್ಮ ದೇಶಕ್ಕೋಸ್ಕರ ಹೇಗೆ ಹೋರಾಡಿದ್ರು ಬ್ರಿಟಿಷರ ವಿರುದ್ಧ ಅಂತ ಹೇಳುವಂಥದ್ದು. ವಿಜ್ಞಾನದಲ್ಲಿ ಪರಿಸರ ಸಂರಕ್ಷಣೆ ಮೌಲ್ಯ ತಿಳಿಸಬಹುದು. ಭಾಷಾ ಪಾಠಗಳಲ್ಲಿ ಮಾನವೀಯತೆ ಮತ್ತು ಸಹಾನುಭೂತಿಯನ್ನು ಬೆಳೆಸಬಹುದು. ಇದು ಪರೋಕ್ಷ ವಿಧಾನ. ಇದರ ಉಪಯೋಗಗಳೆಂದ್ರೆ ಕಲಿಕೆಯು ಸಹಜವಾಗಿರುತ್ತದೆ, ಮೌಲ್ಯಗಳು ಪಠ್ಯ ವಿಷಯಗಳೊಂದಿಗೆ ಸಂಬಂಧವನ್ನು ಹೊಂದಿರುತ್ತೆ, ವಿದ್ಯಾರ್ಥಿಗಳ ದೈನಂದಿನ ಜೀವನಕ್ಕೆ ಮೌಲ್ಯಗಳು ಜೋಡಿಸಲು ಸಾಧ್ಯವಾಗುತ್ತೆ. ಇನ್ನು ಪ್ರಾಸಂಗಿಕ ವಿಧಾನ ಅಥವಾ ಸಮಗ್ರ ವಿಧಾನ ಅಂತ. ಈ ವಿಧಾನದಲ್ಲಿ ಶಾಲೆಯ ಸಂಪೂರ್ಣ ವಾತಾವರಣ, ಚಟುವಟಿಕೆಗಳು, ಸಂಬಂಧಗಳು, ಅನುಭವಗಳ ಮೂಲಕ ಅಲ್ಲಿನ ವಾತಾವರಣವನ್ನು ಆ ರೀತಿ ಸೃಷ್ಟಿ ಮಾಡೋದು. ಕೇವಲ ಪಾಠ ಹೇಳುವುದಕ್ಕಿಂತ ವಿದ್ಯಾರ್ಥಿಗಳ ಮೌಲ್ಯಗಳನ್ನ ಅನುಭವಿಸಿ ಆಚರಿಸುವಂತೆ ಮಾಡಲಾಗುತ್ತೆ. ಉದಾಹರಣೆಗೆ ಸಮೂಹ ಚಟುವಟಿಕೆಗಳು, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಸಮಾಜ ಸೇವೆ, ಸ್ವಚ್ಛತಾ ಕಾರ್ಯಕ್ರಮಗಳು, ವೃಕ್ಷಾರೋಪಣ ಅಂದ್ರೆ ಮರಗಳನ್ನು ಬೆಳೆಸೋದು, ಸಹಪಾಠಿಗಳೊಂದಿಗೆ ಸಹಕಾರ ಇತ್ಯಾದಿಗಳನ್ನು ನಾವು ನೋಡಬಹುದು. ಶಿಸ್ತು, ಹೊಣೆಗಾರಿಕೆ, ಇವೆಲ್ಲ ಪರಿಸರ ಪ್ರಜ್ಞೆ, ಇವೆಲ್ಲವೂ ಕೂಡ ನಮಗೆ ಯಾವುದ್ರಲ್ಲಿ ಸಿಗುತ್ತೆ? ಪ್ರಾಸಂಗಿಕ ಅಥವಾ ಸಮಗ್ರ ವಿಧಾನದಲ್ಲಿ ತಿಳಿಸುತ್ತೆ. ಪ್ರಮುಖ ಲಕ್ಷಣ ಮೌಲ್ಯಗಳನ್ನ ಹೇಳುವುದಕ್ಕಿಂತ ಬದುಕಿನಲ್ಲಿ ಆಚರಿಸುವುದು ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಮೌಲ್ಯ ಮತ್ತು ಮಾಧ್ಯಮ ಅನ್ನುವಂತ ಕಾನ್ಸೆಪ್ಟ್ ಅನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇಂದಿನ ಸಮಾಜದಲ್ಲಿ ಮುದ್ರಣ ಮಾಧ್ಯಮ, ದೂರದರ್ಶನ, ಚಲನಚಿತ್ರ, ರೇಡಿಯೋ, ಇಂಟರ್ನೆಟ್ ಮತ್ತು ಸಾಮಾಜಿಕ ಮೌಲ್ಯಗಳು ಮಕ್ಕಳ ಮತ್ತು ಯುವ ಜನರ ಮೇಲೆ ಪ್ರಭಾವವನ್ನು ಬೀಳುತ್ತಾ ಇದೆ. ಅದರಲ್ಲೂ ಕೂಡ ಜನ್ಸಿಗಳ ಮೇಲೆ ಅಂತೂ ಹೆವಿ. ಇನ್ನು ಮಾಧ್ಯಮಗಳ ಸಕಾರಾತ್ಮಕ ಪಾತ್ರವನ್ನು ನಾವು ನೋಡೋದಾದ್ರೆ, ಉತ್ತಮ ಆದರ್ಶ ವ್ಯಕ್ತಿಗಳ ಪರಿಚಯ ಮಾಡಿಸುತ್ತೆ, ಸಾಮಾಜಿಕ ಜಾಗೃತಿಯನ್ನು ಮಾಧ್ಯಮಗಳು ಮಾಡುತ್ತೆ, ದೇಶಭಕ್ತಿ, ಪರಿಸರ ಸಂರಕ್ಷಣೆ, ಮಾನವೀಯತೆ ಮುಂತಾದ ಮೌಲ್ಯಗಳನ್ನು ಕೂಡ ಪ್ರಸಾರ ಮಾಡುತ್ತವೆ, ವಿವಿಧ ಸಂಸ್ಕೃತಿ ಮತ್ತು ಜೀವನ ಮೌಲ್ಯಗಳನ್ನು ಪರಿಚಯ ಮಾಡುತ್ತೆ. ಇನ್ನು ನಕಾರಾತ್ಮಕವಾಗೂ ಇದೆಲ್ಲ ಪಾಸಿಟಿವ್ ಎಲ್ಲ ಹಿಂಸೆ ಮತ್ತು ಅಸಭ್ಯ ವರ್ತನೆಯನ್ನು ತೋರಿಸ್ತವೆ ಮಾಧ್ಯಮಗಳು. ಭೌತಿಕ ಮತ್ತು ಅತಿಯಾದ ಗ್ರಾಹಕ ಮನೋಭಾವ, ತಪ್ಪು ಮಾಹಿತಿ, ಭ್ರಷ್ಟಾಚಾರ ಅಂತಾನೂ ಅದು ವರ್ಡ್ ಆಗುತ್ತೆ. ಅತಿಯಾದ ಸಾಮಾಜಿಕ ಮಾಧ್ಯಮ ಮತ್ತು ನೈಜ ಸಮಾಜದ ಸಂಬಂಧಗಳಲ್ಲಿ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ವಿದ್ಯಾರ್ಥಿಗಳನ್ನ ನಾವೇನ್ ಮಾಡಬೇಕು? ಮಾಧ್ಯಮ ಸಾಕ್ಷರತೆಯನ್ನು ಬೆಳೆಸಬೇಕು. ಒಳ್ಳೆಯ ಮತ್ತು ಕೆಟ್ಟ ವಿಚಾರಗಳನ್ನು ವಿವೇಚನೆಯಿಂದ ಗುರುತಿಸುವಂತೆ ಮಾಡಬೇಕು. ಇನ್ನು ಮೌಲ್ಯ ಶಿಕ್ಷಣ ಬೋಧನೆಯಲ್ಲಿ ಶಿಕ್ಷಕರ ಪಾತ್ರ, ಇದು ಇಂಪಾರ್ಟೆಂಟ್. ಯಾಕಂದ್ರೆ ಮೌಲ್ಯ ಶಿಕ್ಷಣದಲ್ಲಿ ಶಿಕ್ಷಕರ ಪಾತ್ರ ಅತ್ಯಂತ ಮಹತ್ವ. ಯಾಕಂದ್ರೆ ಶಿಕ್ಷಕರು ಕೇವಲ ಮೌಲ್ಯಗಳನ್ನು ಬೋಧಿಸುವುದಲ್ಲ, ಅವರ ನಡವಳಿಕೆ ಮೂಲಕ ತೋರಿಸ್ಬೇಕು. ಈಗ ಅದೇನೋ ನಮ್ಗೆ ತುಂಬಾ ಒಳ್ಳೊಳ್ಳೆ ಗಾದೆಗಳನ್ನ ಹೇಳೋರು, ಅವೆಲ್ಲ ಹೇಳಕ್ಕಾಗಲ್ಲ ಇಲ್ಲಿ. ಶಿಕ್ಷಕ ಏನ್ ಮಾಡ್ತಾನೋ ಅದನ್ನೇ ವಿದ್ಯಾರ್ಥಿಗಳು ಫಾಲೋ ಮಾಡೋದ್ರಿಂದ ಅವ್ನು ಏನೆಲ್ಲ ಮಾಡ್ಬೇಕು ಅಂದ್ರೆ ಆದರ್ಶ ವ್ಯಕ್ತಿಯಾಗಿರ್ಬೇಕು. ಅಂದ್ರೆ ಪ್ರಾಮಾಣಿಕತೆ, ಸಮಯ ಪಾಲನೆ, ಶಿಸ್ತು, ನ್ಯಾಯವನ್ನ ಜೀವನದಲ್ಲಿ ಪಾಲಿಸಬೇಕು. ಯಾರು? ಶಿಕ್ಷಕ ಆದನು. ಉತ್ತಮ ವಾತಾವರಣ ನಿರ್ಮಿಸಬೇಕು. ತರಗತಿಯಲ್ಲಿ ಸುರಕ್ಷಿತ, ಗೌರವ, ಸಹಕಾರ, ಸಮಾನತೆ ವಾತಾವರಣ ಕಲ್ಪಿಸಬೇಕಾಗುತ್ತೆ. ವಿದ್ಯಾರ್ಥಿಗಳಲ್ಲಿ ಉತ್ತಮ ಅಭ್ಯಾಸ, ಸ್ವಚ್ಛತೆ, ಶಿಸ್ತು, ಹೊಣೆಗಾರಿಕೆ, ಸಹಾಯ ಮನೋಭಾವವನ್ನು ಬೆಳೆಸಬೇಕಾಗುತ್ತೆ. ಚರ್ಚೆ ಮತ್ತು ಚಟುವಟಿಕೆಗಳ ಆಯೋಜನೆ, ಕತೆ, ಪಾತ್ರ ಅಭಿನಯ, ಗುಂಪು ಚರ್ಚೆ, ಸಮಾಜ ಸೇವೆ, ಇದ್ರ ಮೂಲಕ ಕೂಡ ಮೌಲ್ಯ ಬೆಳೆಸಬೇಕಾಗುತ್ತೆ. ವೈಯಕ್ತಿಕ ಭಿನ್ನತೆಗಳನ್ನ ಗೌರವಿಸಬೇಕು. ಅಂದ್ರೆ ಜಾತಿ, ಧರ್ಮ, ಲಿಂಗ, ಭಾಷೆ, ಆರ್ಥಿಕ ಹಿನ್ನೆಲೆ ಆಧಾರದ ಮೇಲೆ ಭೇದ ಭಾವ ಮಾಡಬಾರದು. ಮಾಧ್ಯಮಗಳ ಸೂಕ್ತ ಬಳಕೆಗೆ ಮಾರ್ಗದರ್ಶನ ಆಗಲಿಲ್ಲ ಜೊತೆ ವಿದ್ಯಾರ್ಥಿಗಳ ಮಾಧ್ಯಮದಲ್ಲಿ ವಿಷಯಗಳನ್ನು ವಿಮರ್ಶಾತ್ಮಕವಾಗಿ ಅರ್ಥೈಸಿಕೊಳ್ಬೇಕು. ಪೋಷಕರೊಂದಿಗೆ ಸಹಕರಿಸಬೇಕು. ಶಾಲೆ ಮನೆ ನಡುವೆ ಉತ್ತಮ ಸಮನ್ವಯ ಬೆಳೆಸ್ಕೋಬೇಕು. ವಿದ್ಯಾರ್ಥಿಗಳ ಉತ್ತಮ ನಡವಳಿಕೆಯನ್ನು ಪ್ರೋತ್ಸಾಹಿಸಬೇಕು. ಪ್ರಶಂಸೆ, ಸೂಕ್ತ ಪ್ರಕ್ರಿಯೆ ಮುಂತಾದವುಗಳ ಮೌಲ್ಯಗಳನ್ನು ಬೆಳೆಸ್ಕೊಳ್ಬೇಕು. ಇನ್ನು ಸಾರಾಂಶ ಎಷ್ಟೇ ಸ್ನೇಹಿತರೆ, ಮೌಲ್ಯ ಶಿಕ್ಷಣ ಕೇವಲ ಪಠ್ಯಪುಸ್ತಕದ ವಿಷಯವಲ್ಲ, ನೇರ ಬೋಧನೆ ವಿಷಯಗಳೊಂದಿಗೆ ಸಂಯೋಜನೆಯೊಂದಿಗೆ ಶಾಲಾ ವಾತಾವರಣ ಹಾಗೂ ಮಾಧ್ಯಮ, ಶಿಕ್ಷಕರ ನಡವಳಿಕೆ, ಆದರ್ಶ ನಡವಳಿಕೆ ಇವೆಲ್ಲವೂ ಸೇರಿ ಒಂದು ರೀತಿ ಮೌಲ್ಯ ಶಿಕ್ಷಣ ಆಗುತ್ತೆ. ಸ್ನೇಹಿತರೆ, ಇಷ್ಟನ್ನ ಮಾತ್ರ ಮೌಲ್ಯ ಶಿಕ್ಷಣದಲ್ಲಿ ಅವರು ಆಡ್ ಮಾಡಿರುವಂತದ್ದು. ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಅದನ್ನ ಕ್ಲಿಯರ್ ಮಾಡಿದೀನಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಸ್ನೇಹಿತರೆ, ನಿಮ್ಗೆ ಯಾರೆಲ್ಲ ಈ ಮೌಲ್ಯ ಶಿಕ್ಷಣದ PDF ಬೇಕು ಅವರು ಸ್ನೇಹಿತರೆ ಈ ನಂಬರ್ಗೆ 9945005138ಗೆ ವಾಟ್ಸಪ್ ಮಾಡಿ. ಅಂದ್ರೆ ವಾಟ್ಸಪ್ ಮಾಡಿ ಈ PDF ಅನ್ನು ಪಡ್ಕೋಬಹುದು. ಇಲ್ಲೇ ಹೇಳ್ಬಿಡ್ತೀನಿ, ಇದರ ಬೆಲೆ 149 ರೂಪೀಸ್ ಇರುವಂತದ್ದು ಸ್ನೇಹಿತರೆ. ನೀವು 149 ರೂಪೀಸ್ ಅನ್ನ ಇದಕ್ಕೆ ಗೂಗಲ್ ಪೇ ಅಥವಾ ಫೋನ್ ಪೇ ಮೂಲಕ ಮಾಡಿ ನೀವು ಪಡ್ಕೋಬಹುದು. ಈ ಚಾಪ್ಟರ್ ಏನಿದೆ ಕೂಡ ಇದು ಕೂಡ ಅಪ್ಡೇಟ್ ಆಗುತ್ತೆ. ನೀವು ಆಲ್ರೆಡಿ ಬೈ ಮಾಡಿರೋರಿಗೆ ಏನಾದ್ರು ಅಪ್ಡೇಟ್ ಬೇಕು ಅಂದ್ರೆ ನೀವು ಕೇಳಿದ್ರೆ ನಿಮ್ಗೆ ಅಪ್ಡೇಟ್ ಇದು ಏನು ಇಷ್ಟು ಪಾರ್ಟ್ ಇದೆ 9 ಪೇಜ್ ಅಥವಾ 10 ಪೇಜ್ ಇದನ್ನ ಫ್ರೀ ಆಗಿ ನಿಮ್ಗೆ ಕೊಡ್ತೀವಿ. ಇನ್ನು ಸ್ನೇಹಿತರೆ, ನಮ್ಮ ಬಳಿ ಇದಷ್ಟೇ ಅಲ್ಲದೆ 6ರಿಂದ 10ನೇ ತರಗತಿ ಸೋಷಿಯಲ್ ಸೈನ್ಸ್ ಇರುವಂತದ್ದು, 6ರಿಂದ 10 ಸೈನ್ಸ್ ಕೂಡ ಇರುವಂತದ್ದು, ಕನ್ನಡ ಇರುವಂತದ್ದು, ಕಂಪ್ಯೂಟರ್ ಕೂಡ ಇರುವಂತದ್ದು. ಸ್ನೇಹಿತರೆ, ಇನ್ನು ಯಾವ್ದಾದ್ರು ಬುಕ್ಸ್ಗಳು ಅಂದ್ರೆ PDF ಬೇಕು ಅಂದ್ರೆ ಈ ನಂಬರ್ಗೆ 9945005138ಕ್ಕೆ ಸಂಪರ್ಕಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಧನ್ಯವಾದಗಳು. ಜೈ ಕರ್ನಾಟಕ.